ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ತಿಮುರೋಡಿ ಮನೆಯಲ್ಲಿ ತಲಾಶು ಮಾಡಿದ್ದಾರೆ. ಕೆಲವು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ತಿಮುರೋಡಿ ಈ ಪ್ರಕರಣದಲ್ಲಿ ಈ ಚಿನ್ನಯ್ಯಗೆ ಬೇಕಾದಂತ ಎಲ್ಲಾ ಸಹಾಯ ಮಾಡಿದ್ದ ಮತ್ತೆ ಇವರ ಹಿಂದೆ ಇದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನ ಸಂಶಯ ಎಸ್ಐಟಿ ಪೊಲೀಸರಿಗಿತ್ತು. ಈ ನಿಟ್ಟಿನಲ್ಲಿ ಮನೆಗೆ ಬಂದು ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಡಿವಿಆರ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಚಿನ್ನಯ್ಯನ ಮೊಬೈಲ್ನಲ್ಲಿದ್ದ ಮಹಾರಹಸ್ಯ ಎಸ್ಐಟಿ ಕೈ ಸೇರಿದೆ. ಬುರುಡೆ ಗ್ಯಾಂಗ್ನ ಸೀಕ್ರೆಟ್. ತಿಮುರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಎಸ್, ಇದು ಎಕ್ಸ್ಕ್ಲೂಸಿವ್ ಆಂಡ್ರಾಯ್ಡ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಚಿನ್ನಯ್ಯ ತಂಗಿದ್ದ ಮನೆಯ ಕೋಣೆಯಲ್ಲಿ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ಚಿನ್ನಯ್ಯನ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಆತನ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಆತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ತಿಮುರೋಡಿ ಮನೆಯಲ್ಲಿ ಆತ ಇದ್ದ. ತಿಮುರೋಡಿ ಆತನಿಗೆ ಆಶ್ರಯವನ್ನ ಕೊಟ್ಟಿದ್ದ ಅನ್ನುವ ಮಾಹಿತಿ ಲಭ್ಯ ಆಗಿದೆ. 3 ಗಂಟೆಗಳಿಂದ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಮತ್ತೊಂದ್ಸಲ ಏನಾದ್ರೂ ತಿಮುರೋಡಿಗೆ ಬಂಧನ ಎದುರಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಚಿನ್ನಯ್ಯ ಇದನ್ನಲ್ಲ, ಚಿನ್ನಯ್ಯ ಅವನಿಗೆ ಆಶ್ರಯ ಕೊಟ್ಟಿದ್ದು ತಿಮುರೋಡಿ. ಈಗ ತಿಮುರೋಡಿ ಮನೆಗೆ ಎಸ್ಐಟಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ತಿಮುರೋಡಿ ಇರಲಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಈ ಹೊತ್ತಿಗೆ ನಮ್ಮ ಪ್ರತಿನಿಧಿ, ಉಡುಪಿಯ ಪ್ರತಿನಿಧಿ, ಈಗ ಎಸ್ಐಟಿ ಅಧಿಕಾರಿಗಳು ಎಲ್ಲಿ ರೇಡ್ ಮಾಡಿದ್ದಾರೆ ತಿಮುರೋಡಿ ಮನೆ ಮೇಲೆ, ಅಲ್ಲಿಂದನೇ ಈಗ ನೇರ ಸಂಪರ್ಕದಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ ಹರೀಶ್ ಪಾಲೇಶಾರ್. ಹರೀಶ್, ಈ ಹೊತ್ತಿಗೆ ತಾವೀಗ ಎಕ್ಸಾಕ್ಟ್ ಆಗಿ ಯಾವ ಸ್ಥಳದಲ್ಲಿದ್ದೀರಿ? ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮುಂಭಾಗದಲ್ಲಿದ್ದೀರಿ. ಈಗ ಅಲ್ಲಿ ಸುಜಾತಾ ಭಟ್ ಅವರ ವಿಚಾರಣೆ ನಡೀತಾ ಇದೆಯಾ? ಈ ಹೊತ್ತಿಗೆ ಏನ್ ವಿವರ ಇದೆ ಹರೀಶ್? ಖಂಡಿತವಾಗಿಯೂ ಸುಜಾತಾ ಭಟ್ ಅವರು ಮುಂಜಾನೆ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತದ್ದು. ಸುಜಾತಾ ಭಟ್ ಅವರನ್ನ ಈಗಾಗಲೇ ಎಸ್ಐಟಿ 23ನೇ ತಾರೀಕಿಗೆ ಬರಬೇಕು ಅಂತ ನೋಟಿಸ್ ಅನ್ನ ಮಾಡಿತ್ತು. ಆದ್ರೆ ಅವರ ಅನಾರೋಗ್ಯದ ಕಾರಣಕ್ಕೆ ನಾನು 29ಕ್ಕೆ ಹಾಜರಾಗ್ತೇನೆ ಅಂತ ಹೇಳಿದ್ರು. ಆ ನಂತರದಲ್ಲಿ ಇವತ್ತು 26ನೇ ತಾರೀಕಿಗೆ 5 ಗಂಟೆಗೆ ಬಂದು ಕೂತಿರುವಂತದ್ದು. ನನ್ನನ್ನ ವಿಚಾರಣೆಗೆ ಒಳಪಡಿಸಿ ಅನ್ನುವಂತಹ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡಿರುವಂತದ್ದು. 5 ಗಂಟೆಗೆ ಬಂದಾಗ ಎಸ್ಐಟಿ ಅಧಿಕಾರಿಗಳು ಇಲ್ಲದೇ ಇದ್ರು. 8 ಗಂಟೆಗೆ ಬರ್ತಾರೆ ಅನ್ನುವಂತ ಸೂಚನೆಯನ್ನ ಅಲ್ಲಿರುವಂತಹ ಸಿಬ್ಬಂದಿಗಳು ಕೊಟ್ಟಿದ್ರು. ಅನಂತರದಲ್ಲಿ 8 ಗಂಟೆಗೆ ದಯಾಮ್ ಅವರ ತಂಡ ಕೂಡ ಬಂದಿತ್ತು. ಅವರ ಹತ್ರನೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡಿರುವಂತದ್ದು, ನನ್ನನ್ನು ವಿಚಾರಣೆಗೆ ಒಳಪಡಿಸಿ ಅಂತ. ಆದ್ರೆ ಸದ್ಯಕ್ಕೆ ಎಸ್ಐಟಿ ತಂಡ ಬೇರೆನೇ ಕಾರ್ಯಾಚರಣೆಯಲ್ಲಿ ಮುಳುಗಿರೋದ್ರಿಂದ ತಿಮುರೋಡಿ ಮನೆಯನ್ನ ಸರ್ಚ್ ಮಾಡೋದಕ್ಕೆ, ಚೆನ್ನಯ್ಯನ ಮೊಬೈಲ್ ಇರಬಹುದು ಅಥವಾ ಅವನಿಗೆ ಸಂಬಂಧಪಟ್ಟಂತ ದಾಖಲೆಗಳು ಏನಿದೆ ಅದನ್ನ ಸರ್ಚ್ ಮಾಡೋದಕ್ಕೆ ಈಗಾಗಲೇ ತಿಮುರೋಡಿ ಮನೆಗೆ ಮತ್ತು ಅವರ ಸಹೋದರನ ಮನೆಗೆ ಹೋಗಿರುವಂತದ್ದು. ಸಾಕಷ್ಟು ಪೊಲೀಸ್ ಅಧಿಕಾರಿಗಳ, ಎಸ್ಐಟಿ ಅಧಿಕಾರಿಗಳ ತಂಡ ಅದರಲ್ಲಿ ಇರುವಂತದ್ದು. ಈಗಾಗಲೇ ಅವರು ಅಲ್ಲಿ ಬ್ಯುಸಿ ಆಗಿರುವಂತದ್ದು. ಯಾಕಂದ್ರೆ ಚೆನ್ನನಿಗೆ ಸಂಬಂಧಪಟ್ಟಂತ ಒಂದಷ್ಟು ಹಾರ್ಡ್ ಡಿಸ್ಕ್ಗಳು ಏನಿದೆ, ಜೊತೆಗೆ ಮೊಬೈಲ್ ಏನಿದೆ, ಆತನ ಒಂದು ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿರುವಂತದ್ದು. ಆದ್ರೆ ಆ ಮೊಬೈಲ್ಗಿಂತ ಇನ್ನೂ ಹಿಂದೆ ಯೂಸ್ ಮಾಡ್ತಿದ್ದಂತ ಹಳೆ ಮೊಬೈಲ್ ನ ಹುಡುಕಾಟವನ್ನು ಕೂಡ ಸ್ಥಳದಲ್ಲಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅದು ಸಿಕ್ಕಿಲ್ಲ. ಯಾಕಂದ್ರೆ ಆತ ಇತ್ತೀಚೆಗೆ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರುವಂತದ್ದು. ಆದ್ರೆ ಅದಕ್ಕೆ ಹಿಂದೆ ಬೇರೆ ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ದ ಅನ್ನೋದು ಮಾಹಿತಿ ಕೂಡ ಎಸ್ಐಟಿಗೆ ಇರುವಂತದ್ದು. ಅದು ಕೂಡ ಮಹತ್ವದ ಆಗಿರ್ತದೆ. ಆ ಮೊಬೈಲ್ ಕೂಡ ಬೇಕಾಗ್ತದೆ. ಹಾಗಾಗಿ ಎರಡೂ ಮನೆಯಲ್ಲೂ ಕೂಡ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ, ತಮಗೆ ಬೇಕಾದಂತಹ ಸಾಕ್ಷಿಯನ್ನು ಸಂಗ್ರಹಿಸುವುದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಎಲ್ಲವನ್ನೂ ಕೂಡ ವಿಡಿಯೋ ದಾಖಲೀಕರಣ ಮಾಡಿಕೊಳ್ಳುವಂತ ಅವಶ್ಯಕತೆ ಕೂಡ ಎಸ್ಐಟಿಗೆ ಇರುವಂತದ್ದು. ಯಾವುದನ್ನೂ ಬಿಡುವ ಹಾಗಿಲ್ಲ. ಯಾಕಂದ್ರೆ ಮುಂದೊಂದು ದಿನ ಎಲ್ಲದಕ್ಕೂ ಕೂಡ ಸಾಕ್ಷಿಗಳು ಬೇಕಾಗ್ತದೆ. ಹಾಗಾಗಿ ಅಚ್ಚುಕಟ್ಟಾಗಿ ಎಲ್ಲಾ ರೀತಿಯ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಂದುವರಿಸ್ತಾ ಇರುವಂತದ್ದು. ಇನ್ನು ಈ ಕಡೆ ಎಸ್ಐಟಿ ಕಚೇರಿಯ ಅಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಗಮನಿಸಿದ್ರೆ, ಸುಜಾತಾ ಭಟ್ ಬೆಳಿಗ್ಗೆ 5 ಗಂಟೆಯಿಂದ ಬಂದು ಇಲ್ಲಿ ಕೂತಿರುವಂತದ್ದು. ಆದ್ರೆ ಆಕೆಯ ತನಿಖೆಯನ್ನ ಮಾಡೋದಕ್ಕೆ ಇಲ್ಲಿ ಸದ್ಯಕ್ಕೆ ಎಸ್ಐಟಿ ತಂಡದ ಹಿರಿಯ ಅಧಿಕಾರಿಗಳು ಇಲ್ಲ ಅನ್ನೋದ್ರಿಂದ ಆಕೆಯನ್ನ ಹರೀಶ್ ಜಸ್ಟ್ ಹೋಲ್ಡ್. ಹರೀಶ್, ನಿಮ್ಮನ್ನು ಮಾತಾಡ್ತೀನಿ. ಹರೀಶ್ ಜಸ್ಟ್ ಹೋಲ್ಡ್. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ತಿಮುರೋಡಿ ಮನೆಯಲ್ಲಿ ತಲಾಶು ಮಾಡಿದ್ದಾರೆ. ಕೆಲವು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ತಿಮುರೋಡಿ ಈ ಪ್ರಕರಣದಲ್ಲಿ ಈ ಚಿನ್ನಯ್ಯಗೆ ಬೇಕಾದಂತ ಎಲ್ಲಾ ಸಹಾಯ ಮಾಡಿದ್ದ ಮತ್ತೆ ಇವರ ಹಿಂದೆ ಇದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನ ಸಂಶಯ ಎಸ್ಐಟಿ ಪೊಲೀಸರಿಗಿತ್ತು. ಈ ನಿಟ್ಟಿನಲ್ಲಿ ಮನೆಗೆ ಬಂದು ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ.
ಡಿವಿಆರ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಚೆನ್ನೈನ ಮೊಬೈಲ್ನಲ್ಲಿದ್ದ ಮಹಾ ರಹಸ್ಯ, ಎಸ್ಐಟಿ ಕೈ ಸೇರಿದೆ ಬುರುಡೆ ಗ್ಯಾಂಗ್ನ ಸೀಕ್ರೆಟ್. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಎಸ್, ಇದು ಎಕ್ಸ್ಕ್ಲೂಸಿವ್. ಆಂಡ್ರಾಯ್ಡ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಚಿನ್ನಯ್ಯ ತಂಗಿದ್ದ ಮನೆಯ ಕೋಣೆಯಲ್ಲೇ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ಚಿನ್ನಯ್ಯನ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಆತನ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಆತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ತಿಮರೋಡಿ ಮನೆಯಲ್ಲಿ ಆತ ಇದ್ದ. ತಿಮರೋಡಿ ಆತನಿಗೆ ಆಶ್ರಯವನ್ನ ಕೊಟ್ಟಿದ್ದ ಅನ್ನುವ ಮಾಹಿತಿ ಲಭ್ಯ ಆಗಿದೆ. 3 ಗಂಟೆಗಳಿಂದ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಮತ್ತೊಂದು ಸಲ ಏನಾದ್ರೂ ತಿಮರೋಡಿಗೆ ಬಂಧನ ಎದುರಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಚಿನ್ನಯ್ಯ ಇದ್ದನಲ್ಲ, ಚಿನ್ನಯ್ಯ ಅವನಿಗೆ ಆಶ್ರಯ ಕೊಟ್ಟಿದ್ದು ತಿಮರೋಡಿ. ಈಗ ತಿಮರೋಡಿ ಮನೆಗೆ ಎಸ್ಐಟಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ತಿಮರೋಡಿ ಇರಲಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಈ ಹೊತ್ತಿಗೆ ನಮ್ಮ ಪ್ರತಿನಿಧಿ, ಉಡುಪಿಯ ಪ್ರತಿನಿಧಿ, ಈಗ ಎಸ್ಐಟಿ ಅಧಿಕಾರಿಗಳು ಎಲ್ಲಿ ರೇಡ್ ಮಾಡಿದ್ದಾರೆ ತಿಮರೋಡಿ ಮನೆ ಮೇಲೆ, ಅಲ್ಲಿಂದನೇ ಈಗ ನೇರ ಸಂಪರ್ಕದಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ ಹರೀಶ್ ಪಾಲೇಜಾರ್. ಹರೀಶ್, ಈ ಹೊತ್ತಿಗೆ ತಾವೀಗ ಎಕ್ಸಾಕ್ಟ್ ಆಗಿ ಯಾವ ಸ್ಥಳದಲ್ಲಿದ್ದೀರಿ? ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮುಂಭಾಗದಲ್ಲಿದ್ದೀರಿ. ಈಗ ಅಲ್ಲಿ ಸುಜಾತಾ ಭಟ್ ಅವರ ವಿಚಾರಣೆ ನಡೀತಾ ಇದೆಯಾ? ಈ ಹೊತ್ತಿಗೆ ಏನ್ ವಿವರ ಇದೆ ಹರೀಶ್? ಖಂಡಿತವಾಗಿಯೂ ಸುಜಾತಾ ಭಟ್ ಅವರು ಮುಂಜಾನೆ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತದ್ದು. ಸುಜಾತಾ ಭಟ್ ಅವರನ್ನ ಈಗಾಗಲೇ ಎಸ್ಐಟಿ 23ನೇ ತಾರೀಕಿಗೆ ಬರಬೇಕು ಅಂತ ನೋಟಿಸ್ ಅನ್ನ ಮಾಡಿತ್ತು. ಆದ್ರೆ ಅವರ ಅನಾರೋಗ್ಯದ ಕಾರಣಕ್ಕೆ ನಾನು 29ಕ್ಕೆ ಹಾಜರಾಗ್ತೇನೆ ಅಂತ ಹೇಳಿದ್ರು. ಆ ನಂತರದಲ್ಲಿ ಇವತ್ತು 26ನೇ ತಾರೀಕಿಗೆ 5 ಗಂಟೆಗೆ ಬಂದು ಕೂತಿರುವಂತದ್ದು. ನನ್ನನ್ನ ವಿಚಾರಣೆಗೆ ಒಳಪಡಿಸಿ ಅನ್ನುವಂತ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡಿರುವಂತದ್ದು. 5 ಗಂಟೆಗೆ ಬಂದಾಗ ಎಸ್ಐಟಿ ಅಧಿಕಾರಿಗಳು ಇಲ್ಲದೇ ಇದ್ರು. 8 ಗಂಟೆಗೆ ಬರ್ತಾರೆ ಅನ್ನುವಂತ ಸೂಚನೆಯನ್ನ ಅಲ್ಲಿರುವಂತಹ ಸಿಬ್ಬಂದಿಗಳು ಕೊಟ್ಟಿದ್ರು. ಅನಂತರದಲ್ಲಿ 8 ಗಂಟೆಗೆ ದಯಾಮ್ ಅವರ ತಂಡ ಕೂಡ ಬಂದಿತ್ತು. ಅವರ ಹತ್ರನೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡಿರುವಂತದ್ದು, ನನ್ನನ್ನು ವಿಚಾರಣೆಗೆ ಒಳಪಡಿಸಿ ಅಂತ. ಆದರೆ ಸದ್ಯಕ್ಕೆ ಎಸ್ಐಟಿ ತಂಡ ಬೇರೆನೇ ಕಾರ್ಯಾಚರಣೆಯಲ್ಲಿ ಮುಳುಗಿರೋದ್ರಿಂದ ತಿಮರೋಡಿ ಮನೆಯನ್ನ ಸರ್ಚ್ ಮಾಡೋದಕ್ಕೆ, ಚೆನ್ನೈಯನ್ನ ಮೊಬೈಲ್ ಇರಬಹುದು ಅಥವಾ ಅವನಿಗೆ ಸಂಬಂಧಪಟ್ಟಂತ ದಾಖಲೆಗಳು ಏನಿದೆ ಅದನ್ನ ಸರ್ಚ್ ಮಾಡೋದಕ್ಕೆ ಈಗಾಗಲೇ ತಿಮರೋಡಿ ಮನೆಗೆ ಮತ್ತು ಅವರ ಸಹೋದರನ ಮನೆಗೆ ಹೋಗಿರುವಂತದ್ದು. ಸಾಕಷ್ಟು ಪೊಲೀಸ್ ಅಧಿಕಾರಿಗಳ, ಎಸ್ಐಟಿ ಅಧಿಕಾರಿಗಳ ತಂಡ ಅದರಲ್ಲಿ ಇರುವಂತದ್ದು. ಈಗಾಗಲೇ ಅವರು ಅಲ್ಲಿ ಬ್ಯುಸಿ ಆಗಿರುವಂತದ್ದು. ಯಾಕಂದ್ರೆ ಚೆನ್ನನಿಗೆ ಸಂಬಂಧಪಟ್ಟಂತ ಒಂದಷ್ಟು ಹಾರ್ಡ್ ಡಿಸ್ಕ್ಗಳು ಏನಿದೆ, ಜೊತೆಗೆ ಮೊಬೈಲ್ ಏನಿದೆ, ಆತನ ಒಂದು ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿರುವಂತದ್ದು. ಆದ್ರೆ ಆ ಮೊಬೈಲ್ಗಿಂತ ಇನ್ನೂ ಹಿಂದೆ ಯೂಸ್ ಮಾಡ್ತಿದ್ದಂತ ಹಳೆ ಮೊಬೈಲ್ನ ಹುಡುಕಾಟವನ್ನು ಕೂಡ ಸ್ಥಳದಲ್ಲಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅದು ಸಿಕ್ಕಿಲ್ಲ. ಯಾಕಂದ್ರೆ ಆತ ಇತ್ತೀಚೆಗೆ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರುವಂತದ್ದು. ಆದ್ರೆ ಅದಕ್ಕೆ ಹಿಂದೆ ಬೇರೆ ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ದ ಅನ್ನೋದು ಮಾಹಿತಿ ಕೂಡ ಎಸ್ಐಟಿಗೆ ಇರುವಂತದ್ದು. ಅದು ಕೂಡ ಮಹತ್ವದ ಆಗಿರ್ತದೆ. ಆ ಮೊಬೈಲ್ ಕೂಡ ಬೇಕಾಗ್ತದೆ. ಹಾಗಾಗಿ ಎರಡೂ ಮನೆಯಲ್ಲೂ ಕೂಡ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ಮಾಹಿತಿಯನ್ನ ಕಳೆ ಹಾಕೋದಕ್ಕೆ, ತಮಗೆ ಬೇಕಾದಂತ ಸಾಕ್ಷಿಯನ್ನ ಸಂಗ್ರಹಿಸುವುದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಎಲ್ಲವನ್ನೂ ಕೂಡ ವಿಡಿಯೋ ದಾಖಲೀಕರಣ ಮಾಡಿಕೊಳ್ಳುವಂತ ಅವಶ್ಯಕತೆ ಕೂಡ ಎಸ್ಐಟಿಗೆ ಇರುವಂತದ್ದು. ಯಾವುದನ್ನೂ ಬಿಡುವ ಹಾಗಿಲ್ಲ. ಯಾಕಂದ್ರೆ ಮುಂದೊಂದು ದಿನ ಎಲ್ಲದಕ್ಕೂ ಕೂಡ ಸಾಕ್ಷಿಗಳು ಬೇಕಾಗ್ತದೆ. ಹಾಗಾಗಿ ಅಚ್ಚುಕಟ್ಟಾಗಿ ಎಲ್ಲಾ ರೀತಿಯ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಂದುವರಿಸ್ತಾ ಇರುವಂತದ್ದು. ಇನ್ನು ಈ ಕಡೆ ಎಸ್ಐಟಿ ಕಚೇರಿಯ ಅಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಗಮನಿಸಿದ್ರೆ, ಸುಜಾತಾ ಭಟ್ ಬೆಳಿಗ್ಗೆ 5 ಗಂಟೆಯಿಂದ ಬಂದು ಇಲ್ಲಿ ಕೂತಿರುವಂತದ್ದು. ಆದ್ರೆ ಆಕೆಯ ತನಿಖೆಯನ್ನ ಮಾಡೋದಕ್ಕೆ ಇಲ್ಲಿ ಸದ್ಯಕ್ಕೆ ಎಸ್ಐಟಿ ತಂಡದ ಹಿರಿಯ ಅಧಿಕಾರಿಗಳು ಇಲ್ಲ ಅನ್ನೋದ್ರಿಂದ ಆಕೆಯನ್ನ ಹರೀಶ್ ಜಸ್ಟ್ ಹೋಲ್ಡ್. ಹರೀಶ್, ನಿಮ್ಮನ್ನು ಮಾತಾಡ್ತೀನಿ. ಹರೀಶ್ ಜಸ್ಟ್ ಹೋಲ್ಡ್.